ಒಂದೆಡೆ ಸೈರನ್ಗಳ ಸದ್ದು, ಮತ್ತೊಂದೆಡೆ ಗಡಿಯುದ್ದಕ್ಕೂ ಡ್ರೋನ್ ಶೆಲ್ಗಳ ಆರ್ಭಟ. ಏನಾಗುತ್ತಿದೆ ಎಂದು ನೋಡುವಷ್ಟರಲ್ಲೇ ಇಡೀ ನಗರ ಕತ್ತಲೆಯಲ್ಲಿ ಮುಳುಗಿತ್ತು. ಭಾರತ 1 ವರ್ಷದ ಹಿಂದೆ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿದ ರಾತ್ರಿಯನ್ನು ಜೈಸಲ್ಮೇರ್ ನಿವಾಸಿಗಳು ನೆನಪಿಸಿಕೊಳ್ಳುವುದು ಹೀಗೆ. ಗಡಿಯುದ್ದಕ್ಕೂ ಭಯೋತ್ಪಾದಕ ಮೂಲ ಸೌಕರ್ಯವನ್ನು ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ನಡೆಸಲಾಗಿತ್ತು. ಪಶ್ಚಿಮ ಗಡಿಯ ಬಳಿ ಪಾಕಿಸ್ತಾನ ಡ್ರೋನ್ ದಾಳಿಯೊಂದಿಗೆ ಪ್ರತೀಕಾರ ತೀರಿಸಿಕೊಂಡಿತ್ತು. ನೋಡುತ್ತಿದ್ದಂತೆಯೇ ಜೈಸಲ್ಮೇರ್ ಪ್ರಮುಖ ಸಂಘರ್ಷ ವಲಯವಾಯಿತು. ಆರಂಭದಲ್ಲಿ ತಾವು ಎದುರಿಸಿದ ಭಯಾನಕ ಕ್ಷಣಗಳ ಹೊರತಾಗಿಯೂ ಭಾರತೀಯ ಸಶಸ್ತ್ರ ಪಡೆಗಳ ಮೇಲಿನ ತಮ್ಮ ನಂಬಿಕೆ ಎಂದಿಗೂ ಅಲುಗಾಡಲಿಲ್ಲ ಎಂದು ನಿವಾಸಿಗಳು 1 ವರ್ಷದ ಹಿಂದಿನ ನೆನಪನ್ನು ಹಂಚಿಕೊಳ್ಳುತ್ತಾರೆ. अचानक से अलार्म्स हुआ था कि अभी फटाफट अपना मार्केट बंद करें और लाइटें बंद करें, और 10-15 मिनट या आधा घंटा बाद में ये ऊपर से हरकतें होने लगी और अचानक लोग एकदम देखने लगे ये क्या हो रहा है। और वो मंजर तो एक भयानक मंजर था, फिर भी हमें कोई आँच नहीं आई, और जो भी था हमारी भारतीय सेना ने मुंह तोड़ के जवाब दिया। आज हमें गर्व है भारतीय सेना पे। ಸ್ಥಳೀಯರಿಗೆ ಧೈರ್ಯ ತುಂಬಿದ ಭಾರತೀಯ ಸಶಸ್ತ್ರ ಪಡೆಗಳ ದೃಢ ನಿಶ್ಚಯದ ಪ್ರತಿಕ್ರಿಯೆಯ ಜೊತೆಗೆ ಸಾಮಾನ್ಯ ನಾಗರಿಕರು ಸಹ ಗಮನಾರ್ಹ ಶಿಸ್ತನ್ನು ತೋರಿಸಿದರು ಮತ್ತು ಪ್ರದೇಶದ ಭದ್ರತೆಯನ್ನು ಕಾಪಾಡಿಕೊಳ್ಳಲು ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಿದರು ಎಂದು ಹಲವರು ಹೇಳುತ್ತಾರೆ. यहाँ का जो डिसिप्लिन था ये पूरे भारत में एक अलग तरह का था। स्वतः लोगों ने लाइटें बंद की हुई थी, पूरा अंधेरा था, लोग बहुत ही डिसिप्लिन थे। एक एक आदमी ऐसा लगा हो, ऐसे थे कि जैसे उसको वो प्रशिक्षित ट्रेनर हो, सेना में काम किया हो, इस तरह के लोगों में थे। और यहाँ जो बम मारी, ऊपर से बम यहाँ से दूर तक जैसलमेर को पार कर रहे थे, यहाँ एयरफोर्स के इलाके में भी बम गिरे थे। लोगों में इतना विश्वास था कि कोई भी डरा हुआ सहम हुआ नहीं था, सब देश के साथ में थे और सभी सेनाओं के साथ में खड़े थे। 1 ವರ್ಷದ ನಂತರವೂ ಗಡಿಯಲ್ಲಿನ ಆ ಕತ್ತಲೆಯ ರಾತ್ರಿಗಳು ಮತ್ತು ಉದ್ವಿಗ್ನ ಕ್ಷಣಗಳ ನೆನಪುಗಳು ಜೈಸಲ್ಮೇರ್ನಲ್ಲಿ ಇನ್ನೂ ಹಸಿರಾಗಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿತ್ತು. ಸೇನಾ ಪಡೆಗಳು ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರ ಮೂಲ ಸೌಕರ್ಯಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿದವು. 2 ಪರಮಾಣು ಶಸ್ತ್ರಸಜ್ಜಿತ ದೇಶಗಳ ನಡುವಿನ ಮಿಲಿಟರಿ ಸಂಘರ್ಷ ಸುಮಾರು 88 ಗಂಟೆಗಳ ಕಾಲ ನಡೆಯಿತು. ಅಂತಿಮವಾಗಿ ಮೇ 10ರ ಸಂಜೆ ಉಭಯ ರಾಷ್ಟ್ರಗಳು ಕದನ ವಿರಾಮ ಒಪ್ಪಂದಕ್ಕೆ ಮುಂದಾದವು.